ಒಮ್ಮೆ ಅನಂತ ಪದ್ಮನಾಭ ಸ್ವಾಮಿಯ ಅರ್ಚಕನು ಅನಂತನ ಉಂಗುರವನ್ನು ದಾರದಲ್ಲಿ ಕಟ್ಟಿ ವಿಗ್ರಹದ ಕೆಳಗಿರುವ ಗುಹೆಯೊಳಗೆ ಏನಿದೆ ಎಂದು ತಿಳಿಯಲು ಅದನ್ನು ಒಳಗೆ ಇಳಿಸಿದನು. ಉಂಗುರವನ್ನು ಮೇಲೆ ಎತ್ತಿದಾಗ ಅದು ಹಾಲಿನಲ್ಲಿ ಅದ್ದಿದಂತೆ ಕಂಡಿತು. ಅದರಿಂದ ಅನಂತನ ವಿಗ್ರಹದ ಕೆಳಗಡೆ ಕ್ಷೀರಸಾಗರ ಹರಿಯುತ್ತಿದೆ ಎಂಬುದು ಸ್ಪಷ್ಟವಾಯಿತು ಎನ್ನುವಂತಹ ಒಂದು ಕಥೆಯನ್ನು ನಾವಿಲ್ಲಿ ನೋಡಬಹುದು. ಅನಂತ ಪದ್ಮನಾಭನ ದೇವಾಲಯವು ಸಮುದ್ರದ ಮೇಲ್ಭಾಗದಲ್ಲಿಯೇ ಇದೆ. ಇದನ್ನು ಕ್ಷೀರ ಸಮುದ್ರ ಎಂದು ಅನುಸಂಧಾನವನ್ನು ಮಾಡಲಾಗುತ್ತದೆ. 72 ಕುಲದ ಸಾಧಕರಿರುತ್ತಾರೆ. 72 ಕುಲದ ಈ ಸಾಧಕರನ್ನೆಲ್ಲ ನೀನು ಕರೆದುಕೊಂಡು ಅನಂತ ಶಯನ ತಿರುವನಂತಪುರ ಈ ಕ್ಷೇತ್ರಕ್ಕೆ ಆಗಮಿಸಬೇಕು ಎಂದು ಸ್ವಪ್ನದಲ್ಲಿ ಭಗವಂತನು ಸೂಚಿಸುತ್ತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಮತ್ತೆ ಇಲ್ಲಿ ದಿವಾಕರ ಮುನಿಗೆ ಒಲಿದ ಅನಂತ ಪದ್ಮನಾಭನ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಸಹಸ್ರಾರು ತಾಳೆಗರಿ ಗ್ರಂಥಗಳು ಈ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಂದಿಗೂ ಸಂಗ್ರಹವಾಗಿ ಇದೆ. ಅವುಗಳ ಸ್ಥಳ ಪುರಾಣಗಳಲ್ಲಿ ಈ ಪದ್ಮನಾಭನ ಆಗಮನದ ಮಹಿಮೆಯನ್ನು ಹೀಗೆ ನಿರೂಪಿಸಿದ್ದಾರೆ ಅಂತ ಹೇಳಿ ಈ ಕಥೆ ಪ್ರಾರಂಭವಾಗೋದನ್ನ ನೋಡಬಹುದು. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲೂ ಕೂಡ ನಾವು ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಆ ಪುಸ್ತಕ ಯಾವುದು ಅಂತಂದ್ರೆ ಶ್ರೀ ಅನಂತ ಪದ್ಮನಾಭನ ಮಹಿಮೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಪುಸ್ತಕದ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೋಣ. ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಮಹಿಮೆಯ ಬಗ್ಗೆ ತುಂಬನೇ ಸ್ಪಷ್ಟವಾಗಿ ಮತ್ತು ತುಂಬನೇ ವಿಸ್ತಾರವಾಗಿ ಮತ್ತು ತುಂಬನೇ ಸರಳವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಯಾರೆಲ್ಲ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ತುಂಬನೇ ವಿಶೇಷವಾಗಿರುವಂತಹ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂತಿದೆ, ಅದು ಕೂಡ ನಮ್ಮ ಪುರಾಣಗಳಲ್ಲಿ ಮತ್ತು ಇತಿಹಾಸಗಳಲ್ಲಿ ಯಾವ ರೀತಿಯಾಗಿ ಸ್ಪಷ್ಟವಾದ ಉಲ್ಲೇಖವನ್ನ ಮಾಡಿದೆ, ಆ ಎಲ್ಲದನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಈ ಪುಸ್ತಕದಲ್ಲಿ ನಮಗೆ ನೀಡಲಾಗಿದೆ. ಹಾಗಾದ್ರೆ ಈ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದ ಹೆಸರು ಶ್ರೀ ಅನಂತ ಪದ್ಮನಾಭ ಮಹಿಮೆ ಅಂತ, ಇತಿಹಾಸ ಪುರಾಣಗಳ ಆಧಾರದಲ್ಲಿ ಅಂತ ಹೇಳ್ಬಿಟ್ಟು. ಈ ಪುಸ್ತಕದ ಸಂಪಾದನೆ ಮತ್ತು ಸಂಗ್ರಹ ಬಂದು ಡಾಕ್ಟರ್ ಬೇನ ವಿಜಯೇಂದ್ರಾಚಾರ್ಯ ಮೈಸೂರು ಅಂತ ಹೇಳ್ಬಿಟ್ಟು. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ 438 ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ. ಹಾಗಾದ್ರೆ ಈ ಪುಸ್ತಕದ ಒಳಗಡೆ ಇರುವಂತಹ ಆ ಸ್ವಾಮಿಯ ಮಹಿಮೆಗಳೇನು ಮತ್ತು ಪವಾಡಗಳೇನು ಅಂತ ನಾವೀಗ ತಿಳ್ಕೋಣ. ಮೊದಲನೇದಾಗಿ ನಾವು ಇಲ್ಲಿ ವಿಷಯಾನುಕ್ರಮಣಿಗೆ ಬಂದರೆ ಇಲ್ಲಿ ನಮಗೆ ಅನಂತ ಪದ್ಮನಾಭನ ಮಹಿಮೆಗಳು ಮತ್ತು ಪವಾಡಗಳ ಬಗ್ಗೆ ತಿಳಿಸುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂದರೆ ಶ್ರೀ ಅನಂತ ಪದ್ಮನಾಭನ ಸ್ತುತಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಶ್ರೀ ಅನಂತ ಪದ್ಮನಾಭನ ಮಹಿಮೆಗಳ ಬಗ್ಗೆ ಆಗಿರ್ಬೋದು. ದಿವಾಕರ ಮುನಿಗೆ ಒಲಿದ ಅನಂತ ಪದ್ಮನಾಭ, ದಿವಾಕರ ಮುನಿಯ ಬಗ್ಗೆ ಮತ್ತೊಂದು ಕಥೆ ಅಂತ ಇದೆ, ದೇವಾಲಯದ ಸ್ಥಳದ ಮಹಿಮೆ ಅಂತ ಇದೆ, ಪುರಾಣದ ಕಥೆ ಅಂತ ಇದೆ, ಪದ್ಮನಾಭನ ಪಾದದ ಮಹಿಮೆಯ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಪದ್ಮನಾಭನ ಮತ್ತೆ ಇಲ್ಲಿ ಚತುರ್ಭುಜ ಮೂರ್ತಿ ಅಂತ ಇದೆ, ದೇವಳದ ಲಿಂಗದ ಕುರಿತು ಅಂತ ಇದೆ, ಭೃಗು ಮಹರ್ಷಿಗಳು ಮಾರ್ಕಂಡೇಯರು ಅಂತ ಇದೆ, ಮತ್ತೆ ಇಲ್ಲಿ ಶ್ರೀ ರಾಮಚಂದ್ರ ಮತ್ತು ಕೃಷ್ಣ ಪ್ರತಿಮೆಗಳು ಅಂತ ಇದೆ, ಉಗ್ರ ನರಸಿಂಹ, ವೇದವ್ಯಾಸ, ಅಶ್ವತ್ಥಾಮರ ಪ್ರತಿಮೆಗಳ ಬಗ್ಗೆ ಹಿನ್ನೆಲೆ ಅಂತ ಇದೆ, ಹೊರಗಿನ ಆವರಣದ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾದಂತಹ ವಿವರಣೆಯನ್ನ ತಿಳ್ಕೊಳ್ಬೋದು. ದೀಪಾರಾಧನೆ ಬಗ್ಗೆ ಆಗಿರ್ಬೋದು, ಕಲ್ಲಿನಲ್ಲಿ ಚಕ್ರದ ಚಿಂತನೆ ಅಂತ ಇದೆ, ಮಹಾದೀಪಗಳು ಭಾಗವತದಲ್ಲಿ ದಾಖಲೆ ಅಂತ ಇದೆ, ಸಂಪತ್ತಿನ ಸರದಾರ ಪದ್ಮನಾಭ ಅಂತ ಇದೆ, ಬಂಗಾರದ ಗೆರಟೆ ಅಂತ ಇದೆ, ಶಾಲಗ್ರಾಮಗಳ ಸನ್ನಿಧಾನ ವೈಭವದ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಮತ್ತೆ ಇಲ್ಲಿ ಮೊದಲ ದೀಪ ಅಂತ ಇದೆ, ಈ ಮೊದಲ ದೀಪದ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಹನುಮಂತ ಮತ್ತು ಪಾರ್ಥ ಸಾರಥಿಯ ಸಂಬಂಧದ ಬಗ್ಗೆ ತಿಳ್ಕೊಳ್ಬೋದು. ಕ್ಷೀರಸಾಗರ ಶಾಯಿ ಅಂತ ಇದೆ, ಅದರ ಬಗ್ಗೆನೂ ಕೂಡ ತಿಳ್ಕೊಳ್ಬೋದು. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಅಶ್ವತ್ಥಾಮ ಅಂತ ಇದೆ, ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಒಂದು ಭವಿಷ್ಯವಾಣಿ ಅಂತ ಇದೆ, ದೈವಿಕ ಪ್ರೇರಣೆ ಅಂತ ಇದೆ, ಕೆಲಸಗಾರರ ಮೇಲೆ ರಾಜನಿಗಿದ್ದ ಗೌರವ ಅಂತ ಇದೆ, ಕಷ್ಟದಲ್ಲಿ ದೇವರ ಸಹಾಯ ಅಂತ ಇದೆ, ಮಳೆಯಿಂದ ರಕ್ಷಣೆ, ರಾಜರಾದರೂ ಪದ್ಮನಾಭನ ದಾಸನೆ ಅಂತ ಇದೆ, ಪವಾಡ ಮತ್ತು ಪರಿಹಾರಗಳ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ನೋಡಬಹುದು. ಮತ್ತೆ ಇಲ್ಲಿ ಪುರಾಣದ ಭಾಗಗಳಲ್ಲಿ ಯಾವ ರೀತಿಯಾದಂತಹ ವಿಷಯಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ, ಪುರಾಣಗಳಲ್ಲಿ ಅನಂತ ಪದ್ಮನಾಭ ಅಂತ ಇದೆ, ಪುರಾಣಗಳಲ್ಲಿ ಉಲ್ಲೇಖಿಸಿದ ಮಾನಸ ಪೂಜೆಯ ಬಗ್ಗೆ ತಿಳ್ಕೊಳ್ಳೋದು, ಪುರಾಣಗಳಲ್ಲಿ ಕೈಂಕರ್ಯಗಳ ಮಹಿಮೆಯ ಬಗ್ಗೆ ತಿಳ್ಕೊಳ್ಬಹುದು, ಹರಿಸ್ಮರಣೆಯ ಮಹಾತ್ಮೆ, ಅನಂತ ವಾಸುದೇವನ ಮಹಾತ್ಮೆಯ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಪುರುಷೋತ್ತಮ ಕ್ಷೇತ್ರ ಅಂತ ಇದೆ, ಅನಂತ ಪದ್ಮನಾಭನಿಗೆ ಪ್ರಿಯವಾದ ಏಕಾದಶಿ ಉಪವಾಸ ಅಂತ ಇದೆ, ಜಾಗರಣೋತ್ಸವ ಮತ್ತು ಮಹೋತ್ಸವಗಳ ವಿಧಾನದ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಶ್ರೀಹರಿಯ ಪಾರ್ಷದರು ಆದದ್ದು ಅಂತ ಇದೆ, ಅನಂತ ಪದ್ಮನಾಭನ ಪೂಜೆಯ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಬ್ರಹ್ಮಾಂಡ ಪುರಾಣದಲ್ಲಿ ಪದ್ಮನಾಭನ ಮಹಿಮೆಯ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋದು. ಮತ್ತೆ ಇಲ್ಲಿ ಸ್ತೋತ್ರ ವಿಭಾಗ ಅಂತ ಇದೆ,
ಅನಂತ ಪದ್ಮನಾಭನ ಮಹಿಮೆಗಳು ಅಂತ ಇದೆ. ಪುರಾಣ ಪ್ರಸಿದ್ಧವಾದ ತಿರುವನಂತಪುರ ಅನಂತ ಪದ್ಮನಾಭ ದೇವಾಲಯವು ವಿಶ್ವದಲ್ಲಿ ಅತ್ಯದ್ಭುತವಾದ ಸಾನ್ನಿಧ್ಯದಿಂದ ಕೂಡಿದೆ. ಐತಿಹಾಸಿಕವಾಗಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವ ಈ ರೀತಿ ಅನಂತ ಪದ್ಮನಾಭನ ದೇವಸ್ಥಾನವು ಇರುವುದಿಲ್ಲ ಎಂದರೆ ಅತಿಶಯೋಕ್ತಿಯಾದ ಮಾತಾಗುವುದಿಲ್ಲ. ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಸ್ಕಂದ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಪದ್ಮನಾಭನ ಮಹಿಮೆಗಳು, ಸ್ತೋತ್ರಗಳು ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ವಿಶೇಷತೆಯನ್ನು ನಾವು ನೋಡ್ತಾ ಹೋಗಬಹುದು. ಮತ್ತೆ ಇಲ್ಲಿ ದಿವಾಕರ ಮುನಿಗೆ ಒಲಿದ ಅನಂತ ಪದ್ಮನಾಭನ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಸಹಸ್ರಾರು ತಾಳೆಗರಿ ಗ್ರಂಥಗಳು ಈ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಂದಿಗೂ ಸಂಗ್ರಹವಾಗಿ ಇದೆ. ಅವುಗಳ ಸ್ಥಳ ಪುರಾಣಗಳಲ್ಲಿ ಈ ಪದ್ಮನಾಭನ ಆಗಮನದ ಮಹಿಮೆಯನ್ನು ಹೀಗೆ ನಿರೂಪಿಸಿದ್ದಾರೆ ಅಂತ ಹೇಳಿ ಈ ಕತೆ ಪ್ರಾರಂಭವಾಗೋದನ್ನ ನೋಡಬಹುದು. ಇಲ್ಲಿ ನಾವು ನೋಡಬಹುದು, ಈ ದಿವಾಕರ ಮುನಿಯ ಜೊತೆಗೆ ಆಗಮಿಸಿದ ಸಾಧಕರಲ್ಲಿ 72 ಕುಲದ ಸಾಧಕರಿರುತ್ತಾರೆ. 72 ಕುಲದ ಈ ಸಾಧಕರನ್ನೆಲ್ಲ ನೀನು ಕರೆದುಕೊಂಡು ಅನಂತ ಶಯನ ತಿರುವನಂತಪುರ ಈ ಕ್ಷೇತ್ರಕ್ಕೆ ಆಗಮಿಸಬೇಕು ಎಂದು ಸ್ವಪ್ನದಲ್ಲಿ ಭಗವಂತನು ಸೂಚಿಸುತ್ತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಕಥೆಯನ್ನು ನಾವಿಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ದೇವಾಲಯದ ಒಂದು ಮಹಿಮೆಯ ಬಗ್ಗೆನೂ ಕೂಡ ತಿಳ್ಕೊಳ್ಬಹುದು. ಅನಂತ ಪದ್ಮನಾಭನ ದೇವಾಲಯವು ಸಮುದ್ರದ ಮೇಲ್ಭಾಗದಲ್ಲಿಯೇ ಇದೆ. ಇದನ್ನು ಕ್ಷೀರ ಸಮುದ್ರ ಎಂದು ಅನುಸಂಧಾನವನ್ನು ಮಾಡಲಾಗುತ್ತದೆ. ಕ್ಷೀರ ಸಮುದ್ರವು ಜಂಬೂ ದ್ವೀಪವನ್ನು ದಾಟಿ ಇದ್ದರೂ ಕ್ಷೀರ ಸಮುದ್ರದ ಸನ್ನಿಧಾನವು ಈ ಪರಿಸರದಲ್ಲಿ ಇದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಕಾರಣ, ಅನೇಕ ಬಾರಿ ಈ ದೇವಸ್ಥಾನದ ಪರಿಸರದಲ್ಲಿ ಯಾರ ಚೇಷ್ಟೆಗಳು ಇಲ್ಲದೆ ಹಾಲು ಎಲ್ಲ ಕಡೆಯೂ ಉಕ್ಕಿದಂತೆ ಕಾಣಿಸುತ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಶೇಷತೆ ಏನಂತಂದ್ರೆ ದೇವಾಲಯದ ಒಂದು ಸ್ಥಳದ ಮಹಿಮೆಯನ್ನು ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಪುರಾಣದ ಕಥೆ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ತ್ರೇತಾಯುಗದಲ್ಲಿದ್ದ ರಾವಣನೆಂಬ ದುರಾತ್ಮನು ಸಮಸ್ತ ಸ್ತ್ರೀ ಸಂಕುಲಕ್ಕೆ ಉಪದ್ರವವನ್ನು ನೀಡುವಾಗ ಭೂದೇವಿಯು ಭಗವಂತನಲ್ಲಿ ಬಂದು ಶರಣಾಗತಳಾಗುತ್ತಾಳೆ. ಈ ಅನಂತ ಪದ್ಮನಾಭನ ಸನ್ನಿಹಕ್ಕೆ ಬಂದು ಭೂದೇವಿಯು ಸ್ತ್ರೀ ಸಮುದಾಯವನ್ನು ರಕ್ಷಿಸು ಎಂದು ಭಿನ್ನವಿಸುತ್ತಾಳೆ ಅಂತ ಹೇಳ್ಬಿಟ್ಟು ಈ ಕಥೆಯನ್ನು ನಾವು ಈ ರೀತಿಯಾಗಿ ನೋಡಬಹುದು. ಮತ್ತೆ ಇಲ್ಲಿ ಶ್ರೀ ಅನಂತ ಪದ್ಮನಾಭನ ಪಾದದ ಮಹಿಮೆಯ ಬಗ್ಗೆನೂ ಕೂಡ ನಮಗೆ ಇಲ್ಲಿ ತುಂಬಾನೇ ಸ್ಪಷ್ಟವಾದಂತಹ ಕಥೆಯನ್ನು ತಿಳಿಸುತ್ತೆ. ಶ್ರೀ ಅನಂತ ಪದ್ಮನಾಭನ ಪಾದಗಳಲ್ಲಿರುವ ಚಿಹ್ನೆಗಳನ್ನು ಹೀಗೆ ಗುರುತಿಸಲಾಗಿದೆ. ಭಗವಂತನ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ, ಯವ, ಕಮಲ, ಶಂಖ, ಚಕ್ರ, ಕಲ್ಪವೃಕ್ಷ, ಅಮೃತ ಕಳಶ ಹೀಗೆ 7 ಚಿಹ್ನೆಗಳಿಂದ ಭೂಷಿತವಾದದ್ದು ಶ್ರೀಹರಿಯ ಪಾದವು ಅಂತ ಹೇಳಿ ಭಗವಂತನ ಪಾದದಲ್ಲಿರುವಂತಹ ಪ್ರತಿಯೊಂದು ಚಿಹ್ನೆಗಳ ಬಗ್ಗೆನೂ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಇಲ್ಲಿ ನೋಡುವುದು ಶ್ರೀರಾಮಚಂದ್ರ ಮತ್ತು ಕೃಷ್ಣ ಪ್ರತಿಮೆಗಳು ಅಂತಂದ್ರೆ ಈ ಕ್ಷೇತ್ರದಲ್ಲಿರುವಂತಹದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಗರ್ಭಗುಡಿಯ ಒಳಗಡೆಯೇ ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರನು ಹನುಮಂತನಿಂದ ಸೇವ್ಯಮಾನವಾಗಿ ಇದ್ದಾನೆ. ಪಂಚಲೋಹದ ಶ್ರೀರಾಮ ಅರ್ಚಾಮೂರ್ತಿಯು ಬಲು ರಮ್ಯವಾಗಿದೆ ಅಂತ ಹೇಳ್ಬಿಟ್ಟು ಈ ಶ್ರೀರಾಮಚಂದ್ರ ಮತ್ತು ಕೃಷ್ಣ ಪ್ರತಿಮೆಗಳ ಬಗ್ಗೆ ಕೂಡ ನಮಗೆ ಇಲ್ಲಿ ತುಂಬಾ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನ ನೀಡುತ್ತೆ. ಮತ್ತೆ ಅಷ್ಟೇ ಆದರೆ ಉಗ್ರ ನರಸಿಂಹಸ್ವಾಮಿಯ ಬಗ್ಗೆ ಆಗಿರ್ಬೋದು, ವೇದವ್ಯಾಸ ಅಶ್ವತ್ಥಾಮರ ಪ್ರತಿಮೆಗಳ ಹಿನ್ನೆಲೆಯ ಬಗ್ಗೆನೂ ಕೂಡ ನಮಗೆ ಇದು ತಿಳಿಸುತ್ತೆ. ಅಶ್ವತ್ಥಾಮನು ಇಲ್ಲಿ ಇರಲು ಕಾರಣವನ್ನು ಹೀಗೆ ಹೇಳಿದ್ದಾರೆ. ಇಲ್ಲಿರುವ ಅಶ್ವತ್ಥಾಮನ ಪ್ರತೀಕವು ವೇದವ್ಯಾಸ ದೇವರ ಬಳಿ ತಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಪ್ರಾರ್ಥಿಸುವ ಉದ್ದೇಶದಿಂದ ಪ್ರತಿಷ್ಠೆ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಮಹಾಭಾರತದ ಸೌಪ್ತಿಕ ಪರ್ವತದಲ್ಲಿ ಅಶ್ವತ್ಥಾಮನ ಕಥೆಯು ನಿರೂಪಿಸಲ್ಪಟ್ಟಿದೆ. ಅಶ್ವತ್ಥಾಮನು ರಣರಂಗದಲ್ಲಿ ಪಾಂಡವರನ್ನ ಎದುರಿಸಲಾಗದೆ ಕೃಷ್ಣ ಭೀಮಾರ್ಜುನರ ಭಯದಿಂದ ದಟ್ಟವಾದ ಅರಣ್ಯವನ್ನು ಪ್ರವೇಶಿಸುತ್ತಾನೆ ಅಂತ ಹೇಳಿ ತುಂಬಾನೇ ರಹಸ್ಯವಾಗಿರುವಂತಹ ಕಥೆಗಳನ್ನು ಅಂತಂದ್ರೆ ಈ ಮಹಾಭಾರತದಲ್ಲಿ ಬರುವಂತಹ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡೋದು ಕ್ಷೀರಸಾಗರ ಶಾಹಿ ಅಂತ ಇದೆ. ಅನಂತನ ವಿಗ್ರಹದ ಕೆಳಗಡೆ ಕ್ಷೀರಸಾಗರ ಇದೆ ಎಂದು ನಂಬಲಾಗಿದೆ. ಇದಕ್ಕೆ ಸಂಬಂಧಿಸಿದ ಒಂದು ಸತ್ಯ ಘಟನೆಯನ್ನ ಈ ಪುಸ್ತಕ ತಿಳಿಸುತ್ತೆ. ಒಮ್ಮೆ ಅನಂತ ಪದ್ಮನಾಭ ಸ್ವಾಮಿಯ ಅರ್ಚಕನು ಅನಂತನ ಉಂಗುರವನ್ನು ದಾರದಲ್ಲಿ ಕಟ್ಟಿ ವಿಗ್ರಹದ ಕೆಳಗಿರುವ ಗುಹೆಯೊಳಗೆ ಏನಿದೆ ಎಂದು ತಿಳಿಯಲು ಅದನ್ನು ಒಳಗೆ ಇಳಿಸಿದನು. ಉಂಗುರವನ್ನು ಮೇಲೆ ಎತ್ತಿದಾಗ ಅದು ಹಾಲಿನಲ್ಲಿ ಅದ್ದಿದಂತೆ ಕಂಡಿತು. ಅದರಿಂದ ಅನಂತನ ವಿಗ್ರಹದ ಕೆಳಗಡೆ ಕ್ಷೀರಸಾಗರ ಹರಿಯುತ್ತಿದೆ ಎಂಬುದು ಸ್ಪಷ್ಟವಾಯಿತು ಎನ್ನುವಂತಹ ಒಂದು ಕಥೆಯನ್ನು ನಾವಿಲ್ಲಿ ನೋಡಬಹುದು. ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದಲ್ಲಿ ಅಶ್ವತ್ಥಾಮ ಅಂತ, ಅಶ್ವತ್ಥಾಮನು ಇಂದಿಗೂ ಚಿರಂಜೀವಿ ಎಂದು ನಂಬಲಾಗುತ್ತದೆ. ಕೇರಳದ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಅಶ್ವತ್ಥಾಮನ ಆಗಾಗ ಕಾಣಿಸಿಕೊಳ್ಳುತ್ತಾನೆ ಎಂಬ ದೃಢ ನಂಬಿಕೆ ಜನರಲ್ಲಿ ಇದೆ. ಅದಕ್ಕೆ ಹಿಂದಿನಿಂದ ಕೇಳಿ ಬರುತ್ತಿರುವ ಒಂದು ಪ್ರಸಿದ್ಧ ಕತೆ ಈ ರೀತಿಯಾಗಿದೆ ಅಂತ ಹೇಳ್ತದೆ. ಹಿಂದೆ ಈ ದೇವಸ್ಥಾನದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ನಿಷ್ಠೆಯಿಂದ ದೇವಾಲಯದ ಕೈಂಕರ್ಯವನ್ನು ಮಾಡುತ್ತಿದ್ದರು. ಅವರು ಪ್ರತಿದಿನವೂ ಭಕ್ತಿಯಿಂದ ದೇವರ ಸೇವೆ ಮಾಡಿ ಪ್ರಸಾದ ವಿತರಣೆ ಹಾಗೂ ದೀಪಾರಾಧನೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಅಂತ ಹೇಳಿ ಈ ಕಥೆಯ ಬಗ್ಗೆನೂ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡೋದಲ್ಲ, ಈ ರೀತಿಯಾಗಿ ಇನ್ನೂ ಹಲವಾರು ವಿಶೇಷವಾಗಿರುವಂತಹ ಸ್ಪಷ್ಟ ಮಾಹಿತಿಗಳನ್ನ ನಾವು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವಂತಹ ಪುಸ್ತಕ
ಇದಾಗಿದೆ. ಯಾರಿಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಾದ್ರೆ ಈ ಪುಸ್ತಕವನ್ನು ನೀವು ತಗೊಳ್ಬೋದು. ಈ ಪುಸ್ತಕದ ಬೆಲೆ 400 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿರುತ್ತೆ. ಮತ್ತೆ ಆಗ್ತದೆ, ಯಾರಿಗೆ ಬೇಕು ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ಹರೇ ಕೃಷ್ಣ.